ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಸ್ವಾಮಿ ವಿವೇಕಾನಂದರು ಪ್ರಪಂಚ ಕಂಡಂತಹ ಅತ್ಯಂತ ಶ್ರೇಷ್ಠ ಸಾಧಕರು. ಆದರ್ಶ ಶಿಷ್ಯನಾಗಿ, ಆದರ್ಶ ಗುರುವಾಗಿ ಎಲ್ಲರಿಗೂ ಮಾದರಿಯಾದವರು. ಭೌತಿಕವಾಗಿ ಬದುಕಿದ್ದು ಕೇವಲ 39 ವರ್ಷಗಳಾದರೂ ಸಹಸ್ರಾರು ವರ್ಷಗಳವರೆಗೆ ಯುವಕರನ್ನು, ಜನಸಮುದಾಯವನ್ನು ಪ್ರಚೋದಿಸಬಲ್ಲಂತಹ ಸಾಹಿತ್ಯವನ್ನು ನೀಡಿದ್ದಾರೆ. ನಮ್ಮ ಯುವಕರನ್ನು ಸ್ವಾಮಿ ವಿವೇಕಾನಂದರ ವಾಣಿ ಪ್ರಚೋದಿಸದಿದ್ದರೆ ಅವರನ್ನು ಇನ್ನಾರೂ ಪ್ರಚೋದಿಸಲಾರರು. ಸ್ವಾಮಿ ವಿವೇಕಾನಂದರು ಒಂದು ಬಾರಿ ಕಲ್ಕತ್ತಾದಲ್ಲಿದ್ದಾಗ ಒಬ್ಬ ಹುಡುಗ ತನ್ನ ತಾಯಿಯೊಂದಿಗೆ ಅವರನ್ನು ಕಾಣಲಿಕ್ಕೆ ಬಂದವನೇ ಅವರ ಕಾಲಿಗೆ ನಮಸ್ಕರಿಸಿ ಕೈ ಮುಗಿದು ನಿಂತ. ಅವನ ಮೈದಡವಿದ ವಿವೇಕಾನಂದರು ಏನಾದರೂ ಹೇಳಬೇಕಿತ್ತೆ ಅಂದರು. ಆಗಾತ, ಸ್ವಾಮಿ, ನನಗೆ ದಯವಿಟ್ಟು ಅಧ್ಯಾತ್ಮವೆಂದರೇನು ಅನ್ನೋದನ್ನು ಹೇಳಿಕೊಡಿ ಅಂದ. ವಿವೇಕಾನಂದರಿಗೆ ಆಶ್ಚರ್ಯವಾಯಿತು. ಇಷ್ಟು ಸಣ್ಣ ಹುಡುಗ ಅಧ್ಯಾತ್ಮ ವಿಷಯವನ್ನು ಹೇಳ್ತಾ ಇದ್ದಾನೆ. ಅವರಿಗೆ ತಕ್ಷಣ ತಿಳಿತು, ಇದು ಹುಡುಗನ ಪ್ರಶ್ನೆಯಲ್ಲ, ಅವನ ತಾಯಿ ಅವನಿಗೆ ಇದನ್ನು ಕೇಳಲಿಕ್ಕೆ ಪಾಠ ಹೇಳಿಕೊಟ್ಟಿದ್ದಾರೆ ಅಂತ. ಅವರು ನಕ್ಕು ಬಿಟ್ಟು ಹೇಳಿದರು, ಮಗು, ನಿನಗೆ ಯಾವ ವಿಷಯ ತುಂಬ ಇಷ್ಟ? ಹುಡುಗ ಹಿಂದಿರುಗಿ ಅಮ್ಮನ ಮುಖ ನೋಡಿದ. ಸ್ವಾಮೀಜಿ ಅವನ ಬೆನ್ನು ತಟ್ಟಿ ಮಾತನಾಡಲಿಕ್ಕೆ ಉತ್ತೇಜಿಸಿದ್ರು. ಆತ ನಾಚುತ್ತಾ ಹೇಳ್ದ, ನಿಜ ಹೇಳಬೇಕಂದ್ರೆ ನನಗೆ ಫುಟ್ಬಾಲ್ ಆಟ ಅಂದರೆ ತುಂಬ ಇಷ್ಟ. ಸ್ವಾಮೀಜಿ ನಕ್ಕು ಹೇಳಿದರು, ಮಗು, ಅಧ್ಯಾತ್ಮವೆಂದರೆ ಫುಟ್ಬಾಲ್ ಆಟವೇ, ಯಾವ ವ್ಯತ್ಯಾಸವೂ ಇಲ್ಲ. ನೀನು ಒಂದು ವರ್ಷ ಚೆನ್ನಾಗಿ ಫುಟ್ಬಾಲ್ ಆಡಿವ, ಆಗ ನಿನಗೆ ಅಧ್ಯಾತ್ಮವೆಂದರೇನು ಅನ್ನೋದನ್ನು ತಿಳಿಸಿ ಹೇಳ್ತೀನಿ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಆಯಿತು. ಹುಡುಗ ಕುಣಿಯುತ್ತಾ ಹೋಗ್ಬಿಟ್ಟ. ಒಂದು ವರ್ಷದ ನಂತರ ಬಂದು ಅವರನ್ನು ಕಂಡ. ಹುಡುಗನ ದೇಹ ಬಲಿತಿದೆ, ಗಟ್ಟಿಯಾಗಿದೆ. ಅದನ್ನು ಕಂಡಂಥ ಸ್ವಾಮಿ ವಿವೇಕಾನಂದರು ಹೇಳಿದರು, ಈಗ ನಿನಗೆ ಅಧ್ಯಾತ್ಮ ಚೆನ್ನಾಗಿ ಅರ್ಥ ಆಗುತ್ತೆ. ಅಧ್ಯಾತ್ಮ ಫುಟ್ಬಾಲ್ ಆಟವೇ. ನಿಮ್ಮ ಫುಟ್ಬಾಲ್ ಮೈದಾನಕ್ಕೆ ಒಂದು ಮಿತಿ ಇರ್ತದೆ ತಾನೇ. ಅಲ್ಲಿ ಗೆರೆ ಹಾಕಿ ಮೈದಾನವನ್ನು ಗುರುತು ಮಾಡ್ತಾರೆ. ಈ ಕಡೆಗೊಂದು, ಆ ಕಡೆಗೊಂದು ಗೋಲು ಗಂಪಗಳಿವೆ. ಈ ತಂಡದ 11 ಜನ, ಆ ತಂಡದ 11 ಜನ ಮೈದಾನಕ್ಕೆ ನುಗ್ತಾರೆ. ಆದರೆ ಚೆಂಡೆಷ್ಟು ಒಂದೇ ಅಲ್ಲವೇ? ನೋಡು, ಆಟ ಪ್ರಾರಂಭವಾದ ತಕ್ಷಣ ಈ ತಂಡದವರು ಆ ಕಡೆಗೆ, ಆ ತಂಡದವರು ಈ ಕಡೆಗೆ ಚೆಂಡನ್ನು ಒದೆಯುತ್ತಲೇ ಇರ್ತಾರೆ. ಮೈದಾನದ ಒಳಗಿರುವ ತನಕ ಚೆಂಡಿಗೆ ಒದೆ ತಪ್ಪಿದ್ದಲ್ಲ. ಒಂದು ಬಾರಿ ಚೆಂಡು ಮೈದಾನದಿಂದ ಹೊರಗೆ ಹೋಯ್ತೋ, ಆಗ ಅದನ್ನು ಒದೆಯೋದಿಲ್ಲ. ಕೈಯಿಂದ ಚೆಂಡನ್ನು ಹಿಡಿದುಕೊಂಡು ತಲೆ ಮೇಲಿಂದ ಎಸೆತಾರೆ ಅಲ್ವೇ? ಹುಡುಗ ಕಣ್ಣರಳಿಸಿ, ಹೌದು, ಹಾಗೆ ಆಗ್ತದೆ ಅಂದ. ನನಗೆ ಗೊತ್ತು. ಚೆಂಡು ಹೊರಗಡೆ ಹೋದಾಗ ಮಾತ್ರ ಕೈಯಿಂದ ಹಿಡಿತಾರೆ. ಅಲ್ಲಿವರೆಗೆ ಚೆಂಡಿಗೆ ಬರೀ ಒದೆ. ಆಧ್ಯಾತ್ಮವು ಹಾಗೆಯೇ. ಎಲ್ಲಿವರೆಗೆ ನಿನ್ನ ದೇಹ ಮಾತ್ರ, ದೇಹವೇ ಮಿತಿ ಅಂದ್ಕೊಳ್ತೀಯೋ ಅಲ್ಲಿಯವರೆಗೂ ನಿನಗೆ ಸುಖ ದುಃಖಗಳ ಒದೆ ಒಂದೇ ಸಮನೆ ಬರ್ತಾನೆ ಇರುತ್ತೆ ಅಂತ. ನಾನು ದೇಹ ಮಾತ್ರವಲ್ಲ, ದೇಹಾತೀತ, ಭಗವಂತನ ಶಕ್ತಿಯ ಒಂದು ಅಂಶ ಅಂದ್ಕೊಳ್ತೀಯೋ ಅಂದೇ ಜನ ನಿನ್ನನ್ನು ತಲೆಯ ಮೇಲಿಟ್ಕೊಂಡು ಗೌರವಿಸ್ತಾರೆ. ಆತ್ಮವನ್ನು ತಿಳಿದವರು ತಮ್ಮನ್ನು ಕೇವಲ ದೇಹವಂತ ಭಾವಿಸೋದಿಲ್ಲ ಅಂತ ಹೇಳಿ ಅವನ ತಲೆಯ ಮೇಲೆ ಕೈಯಾಡಿಸಿದ್ರು. ಅಧ್ಯಾತ್ಮದಂಥ ಗೂಢ ವಿಷಯವನ್ನು ಇಷ್ಟು ತಿಳಿಯಾಗಿ, ಇಷ್ಟು ಸುಲಭವಾಗಿ ಮಗುವಿಗೆ ತಿಳಿಯುವಂತೆ ಹೇಳೋದು ವಿವೇಕಾನಂದರಂತಹ ಮಹಾನುಭಾವರಿಗೆ ಮಾತ್ರ ಸಾಧ್ಯ. ಅವರ ಸ್ಮರಣೆಗೆ ನಮೋ ನಮಃ.